ಇವತ್ತು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬ ಟೇಸ್ಟಿಯಾಗಿರೋ ಚಿಕನ್ ಮ್ಯಾರಿನೇಟ್ ಮಾಡಿ ಬಿರಿಯಾನಿ ಎಲ್ಲರೂ ಮಾಡುವಂತಹ ರೆಸಿಪಿಯನ್ನು ನಾನು ನಿಮಗೆ ಈಸಿ ವೇಲ್ ಮಾಡೋ ಥರ ತೋರಿಸ್ಕೊಡ್ತೀನಿ. ಚೆನ್ನಾಗಿ ಚಿಕನ್ನ ತೊಳೆದು ನೀರು ಸೋಗಿಸಿಟ್ಟು ಚಿಕನಲ್ಲಿರೋ ನೀರೆಲ್ಲ ಹೋದ್ಮೇಲೆ ಒಂದು ಪ್ಯಾನಲ್ಲಿ ಹಾಕ್ಕೊಬೇಕು. ಸ್ವಲ್ಪ ಖಾರದ ಪುಡಿ, ಒಂದು 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಬೇಕು. ಈ ಥರ ಮ್ಯಾರಿನೇಟ್ ಮಾಡಬೇಕು. ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಯಾವ ಥರ ಅಂತ. ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಅರಿಶಿನ ಹಾಕಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು ಅರಿಶಿನ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಮತ್ತು ಗಟ್ಟಿ ಮೊಸರು, ಹುಳಿ ಇಲ್ದಿರೆ ಮೊಸರು, ಒಂದು ಚಿಕ್ಕ ಬೌಲಲ್ಲಿ ಆಗೋ ಥರ ಮೊಸರು ಹಾಕ್ಕೊಬೇಕು. ನಾನಿದು ಚಿಕನ್ ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ 3/4 kg ಚಿಕನ್ಗೆ ನಿಮಗೆ ರೆಸಿಪಿ ತೋರಿಸ್ಕೊಡ್ತಾ ಇರೋದು. ಸ್ವಲ್ಪ ಉಪ್ಪು ಹಾಕಿ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಚಿಕನ್ ಒಳಗೆಲ್ಲ ಮಸಾಲೆ ಸೇರೋ ಥರ ನಾವು 1 ನಿಮಿಷ ನೀಟಾಗಿ ಕಲಸಿ ಒಂದು ಅರ್ಧ ಅವರ್ ನಾವು ಮ್ಯಾರಿನೇಟ್ ಮಾಡಿಕ್ಕೊಬೇಕು. ಇನ್ನೇನು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅನ್ನುವಾಗ ಈ ಕೆಲಸನ ಫಸ್ಟ್ ಮಾಡಿ. ನಾವು ಬಿರಿಯಾನಿ ಎಲ್ಲ ಮಾಡಿ ಪ್ರೊಸೆಸಿಂಗ್ ಮುಗಿಯೋಷ್ಟರಲ್ಲಿ ಇದು ಮ್ಯಾರಿನೇಟ್ ಆಗಿರುತ್ತೆ. ಇವಾಗ ಇದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಟು ಸೈಡಲ್ಲಿ ಇರಬೇಕು. 1/2 ಅವರ್ ಇಟ್ಟರೆ ಸಾಕು. ಇವಾಗ ಒಂದು ಜಾರಲ್ಲಿ ಪುದೀನ, ಒಂದು ಕೈ ಹಿಡಿಯೋಷ್ಟಾಗೋಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ, ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕ್ಕೊಬೇಕು. ಜಾಸ್ತಿ ಪುದೀನ ಕೊತ್ತಂಬರಿ ಎಲ್ಲ ಹಾಕಬೇಡ್ರಿ, ಫ್ಲೇವರ್ ಅದೇ ಇರುತ್ತೆ. ಒಂಥರ ಪಲಾವ್ ತಿನ್ನೋ ಥರ ಟೇಸ್ಟ್ ಇರುತ್ತೆ. ಸ್ವಲ್ಪ ಹಾಕಿ ಈ ಥರ ಪೇಸ್ಟ್ ಮಾಡಿ ಇಕ್ಕೊಬೇಕು. ಇವಾಗ ನಾನು ಇವತ್ತು ಕುಕ್ಕರಲ್ಲಿ ತೋರಿಸ್ಕೊಡ್ತಾ ಇರೋದು. ಇದರಲ್ಲಿ ದಮ್ ಕಟ್ಟೋ ಥರನೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ತುಪ್ಪ ಹಾಕ್ಕೊಬೇಕು. ನಾನು ತುಪ್ಪ ಯಾವಾಗಲೂ ಮನೇಲೇ ಕರಿತೀನಿ. ತುಪ್ಪ ಖಾಲಿ ಆಗೋದ್ರಿಂದ 10 ರೂಪಾಯಿದು ಒಂದು ಪ್ಯಾಕೆಟ್ ಬರುತ್ತಲ್ಲ GRB ಘೀ, ಅದು ಹಾಕಿದ್ರೆ ಸಾಕು. ನಾನು ತೋರಿಸ್ತಾ ಇರೋದು ಬಂದು 2.5 ಗ್ಲಾಸ್ ಅಕ್ಕಿ, ಒಂದು 5 ಜನ ತಿನ್ನೋ ಥರ ನಿಮಗೆ ತೋರಿಸ್ಕೊಡ್ತಾ ಇರೋದು. ಮಾಮೂಲಿ ಬಿರಿಯಾನಿ ಸ್ಪೈಸಸ್ ಏನೇನು ಹಾಕ್ತಾರೋ ಅದನ್ನೆಲ್ಲ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟು ಹಾಕ್ಕೊಂಡು ಇವಾಗ ಇದು ನೀಟಾಗೆಲ್ಲ ಗೋಲ್ಡನ್ ಕಲರ್ ಆದಮೇಲೆ ದೊಡ್ಡ ಸೈಜ್ ಈರುಳ್ಳಿ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ಥರ ನಾವು ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಆ ಥರ ಹುರಿತೀವೋ ಆ ಥರ ನಿಮಗೆ ಬಿರಿಯಾನಿ ಟೇಸ್ಟ್ ಬರುತ್ತೆ. ಅದಕ್ಕಂತ ಸೀರಿಸಬೇಡಿ, ಗೋಲ್ಡನ್ ಕಲರ್ ಆದರೆ ಸಾಕು, ಬಿರಿಯಾನಿ ತುಂಬ ಟೇಸ್ಟಾಗಿ ಬರುತ್ತೆ. ಈ ಥರ ನೀವು ಫ್ರೈ ಮಾಡ್ಕೊಬೇಕು. ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಫ್ರೈ ಆದರೆ ಸಾಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಬೇಕು. ನಾವು ಮ್ಯಾರಿನೇಟ್ ಮಾಡುವಾಗ 1 ಸ್ಪೂನ್ ಹಾಕಿದ್ವಲ್ಲ, ಇವಾಗ 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟು ನಾವು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಬಿರಿಯಾನಿ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡ್ತೀನಿ ಅಂದವರು ಸರಿ, ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡೋ ಥರನೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ದೊಡ್ಡ ಸೈಜ್ ಟೊಮೆಟೊ, ಒಂದು 3 ಟೊಮೆಟೊ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ. ಟೊಮೆಟೊ ಬಂದು ಮ್ಯಾಶ್ ಆಗೋ ಥರ ಫ್ರೈ ಆಗಿರಬೇಕು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡೋವಾಗಲೂ ಉಪ್ಪು ಹಾಕಿದ್ದೀನಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಕಮ್ಮಿ ಆದ್ರೂ ಆಮೇಲೆ ಬೇಕಂದರೆ ಹಾಕ್ಕೊಬೋದು ನೋಡಿ. ಈ ರೀತಿ ಮ್ಯಾಶ್ ಆದರೆ ಸಾಕು. ಇವಾಗ ನಾವು ಏನು ಮಾಡಬೇಕು, ಸ್ಪೈಸಸ್ ಚಿಕನ್ ಇವಾಗ ನಾವು ಮ್ಯಾರಿನೇಟ್ ಮಾಡಿದ್ದೀವಲ್ಲ ಅದು ಹಾಕ್ಕೊಬೇಕು ನೋಡಿ. ನಾನು ಬಿರಿಯಾನಿ ಸ್ಟಾರ್ಟ್ ಮಾಡುವಾಗ ಮ್ಯಾರಿನೇಟ್ ಮಾಡಿರೋದು. ಇವಾಗ ಇದೆಲ್ಲ ಫ್ರೈ ಆಗೋಷ್ಟರಲ್ಲಿ ಹತ್ತತ್ರ ಒಂದು 20 ನಿಮಿಷ ಮ್ಯಾರಿನೇಟ್ ಆಗಿದೆ ಸಾಕು. ಈ ಥರ ಮಾಡೋದ್ರಿಂದ ನೀವು ಚಿಕನ್ ತಿನ್ನುವಾಗ ಜ್ಯೂಸಿಯಾಗಿ ತುಂಬ ಟೇಸ್ಟಾಗೂ ತುಂಬ ಚೆನ್ನಾಗೂ ಇರುತ್ತೆ. ಈ ಥರ ನೀವು ತಿರುಗಿ ಕೊಟ್ಕೊಬೇಕು. ಗ್ಯಾಸ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡ್ಕೊಬೇಕು. ನಾವು ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಬೇಕು. ನಾನು ಆಚೆ ಚಿಕನ್ ಬಿರಿಯಾನಿ ಮಸಾಲ ಹಾಕ್ಕೊತಾ ಇದ್ದೀನಿ. ಒಂದು 10 ರೂಪಾಯಿ ಪ್ಯಾಕೆಟ್ ತೊಗೊತೀವಲ್ಲ, ಅದರಲ್ಲಿ ಒಂದು ಅರ್ಧ ಹಾಕಿದ್ರೆ ಸಾಕು. ಹಾಕಿ ನೀಟಾಗಿ ಈ ಥರ ತಿರುಗಿ ಕೊಟ್ಕೊಬೇಕು. ನಿಮಗೆ ತುಂಬ ನೀವು ಖಾರ ತಿನ್ನೋರಿದ್ದಿದ್ರೆ ಇನ್ನೂ ಒಂದು 2-3 ಹಸಿಮೆಣ್ಸಿನ್ಕಾಯಿ ನೀವು ಹಾಕ್ಕೊಬೋದು. ಹಾಕಿ ನೀಟಾಗಿ ಮಿಕ್ಸ್ ಆದಮೇಲೆ ಇವಾಗ ನಾವು ರುಬ್ಬಿಕೊಂಡಿದ್ದೀವಲ್ಲ ಪೇಸ್ಟು, ಅದನ್ನು ಹಾಕ್ಕೊಂಬಿಟ್ಟು ಹಸಿ ವಾಸನೆ ಹೋಗೋ ಥರ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇವಾಗ ಇದನ್ನು ಫ್ರೈ ಮಾಡಿಕೊಂಡು ಬೇಯಿಸ್ಕೊಬೇಕು. ಚಿಕನ್ನು ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡ್ರಿ, ಚೆನ್ನಾಗಿರಲ್ಲ. ನೀಟಾಗಿ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ಎಣ್ಣೆ ಬಿಡೋ ಥರ ನಾವು ಫ್ರೈ ಮಾಡ್ಕೊಬೇಕು. ಈ ರೀತಿ ಫ್ರೈ ಆಗಿದೆ. ಇವಾಗ ನಾನು ಇದೆಲ್ಲ ಹಾಕ್ತಾ ಇರುವಾಗಲೇ ನಾನು ನೀರು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಇವಾಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕಲ್ಲ, ಕರೆಕ್ಟಾಗಿ ನೀವು 4 ಗ್ಲಾಸ್ ನೀರು ಹಾಕಿ. 4 ಗ್ಲಾಸ್ ನೀರು ಹಾಕ್ಬಿಟ್ಟು ಬಿಸಿನೀರನ್ನು ಕುದಿಯೋಕೆ ಇಟ್ಟಿದ್ದೆ. ಅದು ಬಿಸಿಯಾಗಿದ್ದ ತಕ್ಷಣ ಇದರೊಳಗೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ತಿರುಗಿ ಕೊಟ್ಬಿಟ್ಟು ಈ ಟೈಮಲ್ಲಿ ನಾವು ಉಪ್ಪು ಖಾರ ಎಲ್ಲ ನೋಡ್ಕೊಬೇಕು. ಇವಾಗ ನಾನು ಅಕ್ಕಿ ಬಂದು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗ
ಮಾಡೋವಾಗಲೇ 2 ಸಲ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ. ಈ ಥರ ಮಾಡೋದ್ರಿಂದ ಬಿರಿಯಾನಿ ಹೂವು ಥರ ಬರುತ್ತೆ ಮತ್ತು ಬೇಗನೂ ಬೇಯುತ್ತೆ. ಆ ನೆನೆಸಿಕ್ಕಿರೋ ಅದೆಲ್ಲ ನೀರು ಸೋಗಿಸಿ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಫುಲ್ಲು ಬಂದಿದೆ ನೋಡಿ. ಈ ರೀತಿ ಬಂದಮೇಲೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಒಂದು ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೀಟಾಗಿ ರಸ ಹಿಂಡಿ ಇದ್ರಲ್ಲಿ ಹಾಕ್ಕೊಂಬಿಟ್ಟು ನಾವಿವಾಗ ಯಾವ ರೀತಿ ದಮ್ ಕಟ್ಟೋದಂತಲೂ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಥರ ಕುದಿ ಬಂದಿದೆ. ನೀರೆಲ್ಲ ನೋಡಿ ಯಾವ ಥರ ಹೀರ್ಕೊತಾ ಇದೆ ಅಂತ. ಈ ಥರ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡಿ ಈ ಥರ ನೋಡಿ. ತುಪ್ಪ ಇನ್ನೂ ಒಂದು ಪ್ಯಾಕೆಟ್ ತೊಗೊಂಡಿದ್ದೆಲ್ಲ ಆ ತುಪ್ಪನ ಇದ್ರೊಳಗೆ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ತುಪ್ಪ ಇದ್ದರೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಸಾಕು. ಈ ಥರ 1 ಅವರ್ ಬಂದು ನಾವು ದಮ್ ಕಟ್ಟಿಗೆ ಇಟ್ಟು ಎತ್ತಿದ್ರೆ ಸಾಕು. ಬಿಸಿ ಬಿಸಿಯಾಗಿರೋ ತುಂಬ ಜ್ಯೂಸಿಯಾಗಿರೋ ಮ್ಯಾರಿನೇಟ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಫಸ್ಟ್ ಟೈಮ್ ನೀವು ಮಾಡ್ತಾಯಿದ್ದೀರಾ, ಬಿರಿಯಾನಿ ಮಾಡೋಕ್ಕೆ ಬರಲ್ಲ ಅಂದರೂ ಚಿಂತೆ ಮಾಡಬೇಡಿ. ಈ ಥರ ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ಚಿಕನ್ನಲ್ಲಿ ಒಳಗಡೆ ಮಸಾಲೆ ಎಲ್ಲ ಹಿಡಿದಿರುತ್ತೆ ಅಂತ. ನೋಡಿ ಪೀಸಸ್ ಎಲ್ಲ ಯಾವ ಥರ ಸ್ಪೈಸಸ್ ಮ್ಯಾರಿನೇಟ್ ಆಗಿದೆ ಅಂತ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ರೆಸಿಪಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಬಾಯ್.